ಇವತ್ತು ನಾವು ಹಸಿ ಮೂಲಂಗಿ ರಾಯ್ತ ಮಾಡೋಣ. ಇದು ಚಪಾತಿ ಜೊತೆ ತಿನ್ಬೋದು, ಅನ್ನದ ಜೊತೆನೂ ತಿನ್ಬಹುದು ಅಥವಾ ಹಾಗೇನೂ ತಿನ್ಬೋದು. ತುಂಬಾ ಚೆನ್ನಾಗಿರತ್ತೆ. ಮೂಲಂಗಿದು ಹಸಿ ವಾಸನೆ ಒಂದು ಸ್ವಲ್ಪನೂ ಬರಲ್ಲ. ಮೊದಲು ನಾನಿಲ್ಲಿ ದೊಡ್ಡ ಮೂಲಂಗಿ ತಗೊಂಡಿದ್ದೀನಿ. ಇದು ಮೂಲಂಗಿ ಸ್ವಲ್ಪ ಮೀಡಿಯಂ ಸೈಜ್ ಇದ್ರೆ 2 ಅಥವಾ 3 ತಗೊಳ್ಳಿ. ಸಿಪ್ಪೆ ತೆಕ್ಕೊಳ್ಳೋಣ ಅದ್ರದ್ದು, ಆಮೇಲೆ ತುರ್ಕೊಂಡ್ ಬಿಡೋಣ. ಒಂದು ಅರ್ಧ ಲೀಟ್ರಷ್ಟು ಗಟ್ಟಿ ಮೊಸರು ತಗೊಂಡಿದ್ದೀನಿ. ಈಗ ತುರ್ದಿರೋ ಮೂಲಂಗಿ ಹಾಕೋಣ. ಹಸಿ ಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿಕೊಂಡಿರೋದು, ಹಸಿ ಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ಉಪ್ಪು. ಇದನ್ನ ಕಲ್ಸ್ಕೊಳ್ಳೋಣ. ಈಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಅಷ್ಟೇ, ನಮ್ಮ ಹಸಿ ಮೂಲಂಗಿ ರಾಯ್ತ ರೆಡಿ. ಇದನ್ನ ಮನೇಲಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ತಿಳಿಸಿ ಹೇಗ್ ಬಂತು ಅಂತ.